ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋ ಏನಂತ ನೀವು ಆಲ್ರೆಡಿ ತಮ್ಮನೆಲ್ಲ ನೋಡಿರ್ತೀರಾ. ನಮ್ಮ ಅಜ್ಜಿಗೆ 16 ಮೆಂಬರ್ಸ್ ಮಕ್ಕಳು ಅಂತ ಗೈಸ್. ಅದರಲ್ಲಿ ಇವತ್ತು ಲಾಸ್ಟ್ ಇಬ್ಬರು ಮಾವಂದ್ರ ಮದುವೆ ಆಗಿರಲಿಲ್ಲ ಇನ್ನು. ಇವತ್ತು ಅದರಲ್ಲಿ ಒಬ್ಬ ಮಾವದ ಮದುವೆ ಇದೆ. ನೋಡೋಣ ಬನ್ನಿ ಯಾವ್ಯಾವ ಥರ ಶಾಸ್ತ್ರ, ನಮ್ಮೂರ ಕಡೆ ಯಾವ್ಯಾವ ಥರ ಶಾಸ್ತ್ರ ಇರುತ್ತೆ ಅಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಹಲೋ ಫ್ರೆಂಡ್ಸ್, ಇವತ್ತು ನಮ್ಮ ಚಿಕ್ಕಪ್ಪಂದು ಬಳೆ ಶಾಸ್ತ್ರ ನಡೀತಿದೆ. ಹಸಿರು ಗಾಜು ಬಳೆಯ ತೊಡಿಸಿ ಹಾಡಿ ಹಸಿಯ ಬಂದು ನನಗೆ ತುಂಬಾ ಖುಷಿ ಆಗ್ತಿದೆ. ತುಂಬಾ ಚೆನ್ನಾಗಿದೆ. ಇಲ್ಲಿ ಆಟ ಆಡ್ಬೋದು. ಈ ಊರು ಇಷ್ಟ. ಇಲ್ಲ, ಅಲ್ಲಿ ಯಾರು ಫ್ರೆಂಡ್ಸ್ ಆಗಲ್ಲ, ಅಲ್ಲಿ ಆಟ ಆಡಕ್ಕೆ ಏನು ಇರಲ್ಲ. ಅದಕ್ಕೆ ಹಾ, ಇರ್ತೀನಿ. ಓಕೆ ಗೈಸ್, 8 ಜನ ಮಾವಂದ್ರಲ್ಲಿ ಇವ್ರು ಫಿಲ್ಮ್ ಡೈರೆಕ್ಟರ್. ಇವ್ರ ಪ್ರಕಾರ ಯಾವ ಮದ್ವೆ ಬೆಸ್ಟ್ ಅಂತ ನಾನು ಇವ್ರ ಹತ್ರ ಸಜೆಷನ್ ತಿಳ್ಕೊತಾ ಇದೀನಿ. ನಿಮ್ ಪ್ರಕಾರ ಯಾವ ಮದ್ವೆ ಬೆಸ್ಟ್ ಪ್ರೆಸೆಂಟ್ ಜನರೇಷನ್ಗೆ? ಎಲ್ಲಾ ಕಾಲಕ್ಕೂ ಒಂದೇ ಮದುವೆ ಬೆಸ್ಟ್. ಯಾವುದು? ಆರೆಂಜ್ ಮ್ಯಾರೇಜ್. ಅರೇಂಜ್ ಮ್ಯಾರೇಜ್ ಅಂತ. ಹೌದು. ಹೆಣ್ಣಿನ ಕಡೆಯವರು ಗಂಡಿನ ಕಡೆಯವರು ಕೂತು ಸಂಬಂಧಗಳನ್ನ ಹುಡುಕಿ ಸಂಬಂಧಗಳನ್ನ ಬೆಳೆಸಿ ಇಬ್ಬರಿಗೂ ಮದುವೆ ಮಾಡಿ 100 ಕಾಲ ಇರ್ಲಿ, ಚೆನ್ನಾಗಿರ್ಲಿ ಅಂತ ಅರ್ಸೋದು ದಿ ಬೆಸ್ಟ್ ಮ್ಯಾರೇಜ್. ಆದ್ರೆ ಇವತ್ತಿನ ಜನರೇಷನ್ಗೆ ಲವ್ ಮ್ಯಾರೇಜ್ ಅನ್ನೋದು ತುಂಬಾ ಟ್ರೆಂಡಿ ಅಂತ್ಯ, ಅಥವಾ ಇವತ್ತಿನ ಪರಿಸ್ಥಿತಿಗೆ ಅದು ಪೂರಕ ಅಂತ್ಯ ಅರ್ಥ ಆಗಿಲ್ಲ. ಲವ್ ಮ್ಯಾರೇಜ್ ಲವ್ ಮಾಡಿದ ಮೇಲೆ ಮದುವೆ ಆಗ್ಬೇಕು. ಲವ್ ಕಮ್ ಅರೇಂಜ್ ಮ್ಯಾರೇಜ್ ಇಸ್ ಆಲ್ಸೋ ಬೆಸ್ಟ್. ಕಾರಣ ಏನಂದ್ರೆ ಬಿಫೋರ್ ಅರ್ಥ ಆಗ್ಬಿಟ್ಟು ಆಮೇಲೆ ಸಂಸಾರ ನಡೆಸೋದು, ಆಮೇಲೆ ಹೊಂದಾಣಿಕೆ ಆಗೋದು ಈಜಿ ಇರುತ್ತೆ. ಆದ್ರೆ ಇವತ್ತಿನ ಜನರೇಷನ್ ಲವ್ ಮಾಡ್ತಾರೆ, ಮದುವೆ ಆಗ್ತಾರೆ, 3 ದಿನ ಇರಲ್ಲ. ಏನಕ್ಕಂದ್ರಾಗಿ ಲವ್ ಮಾಡಿ ಆದ್ಮೇಲೆ ಇಬ್ರು ಅಪ್ಪ ಅಮ್ಮನ ಒಪ್ಸಿ ಲವ್ ಕಮ್ ಅರೇಂಜ್ ಆದ್ರೆ 2 ಕಡೆಗೆ ಸಪೋರ್ಟ್ ಇರುತ್ತೆ. ನೀನ್ ಲವ್ ಮಾಡ್ಬಿಟ್ಟು ಓಡೋದೆ, ನೀವಿಬ್ರೇ ಸಂಸಾರ ಮಾಡಿದ್ರೆ ಲವ್ ಮಾಡ್ಬೇಕಾದ್ರೆ ಚೆನ್ನಾಗಿರುತ್ತೆ. ಮರ ಸುತ್ತಬೇಕಾದ್ರೆ, ಸಿನಿಮಾ ನೋಡ್ಬೇಕಾದ್ರೆ, ಪಾರ್ಕಲ್ಲಿ ಕೂಡ್ಬೇಕಾದ್ರೆ, ಸಂಸಾರನ ತೂಗಿಸ್ಬೇಕಾದ್ರೆ ಬಹಳ ಕಷ್ಟ ಇರುತ್ತೆ. ಅದಕ್ಕೆ ಇವತ್ತೇನಾಗಿದೆ, ಮದುವೆ 3 ದಿನ ನಡೆದ್ರೆ ಡೈವರ್ಸ್ ತಗೊಳಕ 3 ತಿಂಗಳು 6 ತಿಂಗಳು. ಒಂದು ಉದಾಹರಣೆ ಹೇಳ್ತೀನಿ ಕೇಳಿ. ನಮ್ಮ ಮಿಸಸ್ ಏನಾಕಲ್, ನಿಮ್ಮ ಅಕ್ಕ ಅಡ್ವೊಕೇಟ್, 2025ರಲ್ಲಿ ಬರೀ ಓನ್ಲಿ ಫ್ಯಾಮಿಲಿ ಕೋರ್ಟ್ ಬೆಂಗಳೂರಲ್ಲಿ 1,25,000 ಕೇಸ್ ಡೈವರ್ಸ್ಗೆ ಅಪ್ಲೈ ಆಗಿದೆ. ಅದು ಎಲ್ಲ 3 ತಿಂಗಳು 6 ತಿಂಗಳು, ಯಾವುದು 1 ವರ್ಷದ್ದು ಹೋಗಿಲ್ಲ. ಇನ್ಕ್ಲೂಡಿಂಗ್ ನಮ್ಮ ಫ್ಯಾಮಿಲಿಯಲ್ಲಿ ಕೆಲವೊಂದು ಇದಾವೆ, ಗೊತ್ತಿದೆ. ಹಾಗಾಗಿ ಕಾರಣ ಏನಂದ್ರಾಗಿ ಇವತ್ತಿನ ಈಗ ಲವ್ ಮಾಡೋದ್ರಿಂದ ಇನ್ನೊಂದಿರುತ್ತೆ. ಸಂಸಾರ ಆದ್ಮೇಲೆ ಕೆಲವೊಂದನ್ನ ಮಾನಸಿಕವಾಗಿಯೋ ಇನ್ನೊಂದು ಕೊಡೋದು ತಾಂಬೋದು ಅಡ್ಜಸ್ಟ್ಮೆಂಟಿಂಗ್ಗಳೆಲ್ಲ ಬಿಫೋರ್ ಮ್ಯಾರೇಜೇ ಕಳ್ಕೊಂಡ್ಬಿಟ್ರೆ ಮದುವೆ ಆದ್ಮೇಲೆ ಏನು ಉಳ್ಕೊಂಡ್ರಲ್ಲ. ಹಾಗಾಗಿ ಬಹಳ ಮದುವೆ ಕಿತ್ತು ಹೋಗ್ತವೆ. ಆಮೇಲೆ ಇವತ್ತಿನ ಜನರೇಷನ್ಗೆ ಯಾವುದು ಕಷ್ಟ ಆಗಬಾರ್ದು. ಫಾಸ್ಟ್ ಫುಡ್ ತರ ಇರ್ಬೇಕು ಬದುಕು. ಅತ್ತೆನ್ ನೋಡ್ಕೋಬಾರ್ದು, ಅಮ್ಮನ್ ನೋಡ್ಕೋಬಾರ್ದು, ಮಕ್ಕಳು ನೋಡ್ಕೋಬಾರ್ದು, ನಾದಿನ್ ನೋಡ್ಕೋಬಾರ್ದು, ಏನು ಬೇಡ. ಹಾಗಾಗಿ ಇವತ್ತಿನ ಜನರೇಷನ್ ಮದುವೆ ಅನ್ನೋದೇ ಕನ್ಫ್ಯೂಸ್ ಅಲ್ಲಿದೆ. ಹಾಗಾಗಿ ನಮ್ಮ ಅಭಿಪ್ರಾಯದ ಪ್ರಕಾರ ಲವ್ ಕಮ್ ಅರೇಂಜ್ ಇಲ್ಲ ಓನ್ಲಿ ಅರೇಂಜ್ ಮ್ಯಾರೇಜ್ ದಿ ಬೆಸ್ಟ್. ಬರೀ ಲವ್ ನೀವು ಒಂದೇ ಓಡೋದ್ವಿ, ಯಾರಿಗೆ ಹೇಳಿಲ್ಲ, ಇಲ್ಲ ಲವ್ ಮಾಡಿದ್ವಿ ನಾವು ಒಪ್ಪಿಲ್ಲ ಅಂತ ಸುಸೈಡ್,
ಇಲ್ಲ ಯಾರಿಗೆ ಹೇಳ್ದಂಗೆ ಹೊಡೆಗ್ಬಿಟ್ಟು ಮದುವೆ ಆದೆ ಆಮೇಲೆ 3 ತಿಂಗಳು ಡೈವರ್ಸ್ ತಗೊಂಡೆ. ಇಟ್ಸ್ ನಾಟ್ ಗುಡ್. ಲವ್ ಮಾಡಿದ್ರೆ ಮದುವೆ ಆಗ್ಬೇಕು ಕಂಪಲ್ಸರಿ, ಇಲ್ಲ ಮದುವೆ ಆದ್ಮೇಲೆ ಆದ್ರೂ ಅರ್ಥ ಮಾಡ್ಕೊಂಡು ಬದುಕಬೇಕು. ಇವತ್ತಿನ ಜನರೇಷನ್ ಇಲ್ಲ. ಇದಕ್ಕಿನ್ನ ದಿ ಬೆಸ್ಟ್ ಹೋಗಿ ನಿಮ್ಮ ಅಕ್ಕನ ಕೇಳು, ಅಡ್ವೊಕೇಟ್. ಆ ಎಮ್ಮನು 25ರಲ್ಲಿ ಕಡಿಮೆ ಅಂದ್ರೆ 109 110 ಡೈವರ್ಸ್ ಕೇಸ್ ಹ್ಯಾಂಡಲ್ ಮಾಡಿದಾಳೆ. ಹಾಗಾಗಿ ಎಲ್ಲಾ ಕೇಸ್ಗಳು ಅವಳು ಹೇಳಿದ ಪ್ರಕಾರ ನನಗೆ 6 ತಿಂಗಳು 3 ತಿಂಗಳು 1 ವರ್ಷ. ಹಾಗಾಗಿ ದಿ ಬೆಸ್ಟ್ ಅಂದ್ರೆ 2 ಸಂಸ್ಕಾರಗಳು ಕೂಡಿ 2 ಸಂಸಾರಗಳು ಸೇರಿ ಇಬ್ಬರನ್ನ ಗಂಡ ಹೆಂಡತಿನ ಹುಡುಗ ಹುಡುಗಿನ ಅರ್ಥೈಸಿ ಮದುವೆ ಮಾಡೋದು ದಿ ಬೆಸ್ಟ್. ಅದು ಒಂದಿಷ್ಟು ದಿನ ಉಳ್ಕೊಳ್ಳುತ್ತೆ. ಗೊತ್ತಾಯ್ತಾ? ಥ್ಯಾಂಕ್ ಯು ಫಾರ್ ಯುವರ್ ಸಜೆಷನ್. ನೆಕ್ಸ್ಟ್ ಹಲ್ದಿ ಶಾಸ್ತ್ರ ನೋಡಿ ಗೈಸ್, ಸತ್ಯ ಅಲ್ವಾ? ಅರ್ಶನ ತಗೊಂಡು ಹೇಗೆ ಆಟ ಆಡ್ತಾ ಇದ್ದಾರೆ ಅಂತ ಇದೆಲ್ಲ ನೋಡಕ್ ತುಂಬಾನು ಚೆನ್ನಾಗಿರುತ್ತೆ ಫ್ಯಾಮಿಲಿ ಜೊತೆ. ಇವಾಗ ಗೊತ್ತಿಲ್ಲ ಈಗ ಆಲ್ರೆಡಿ 1 o'clock ಆಗ್ತಾ ಇದೆ. ಇವಾಗ ಟೀ ಕುಡಿತಾ ಇದ್ದಾನೆ. ಈ ಸಲ ಕಪ್ ನಮ್ದೆ. ಈ ಸಲ ಕಪ್ ನಮ್ದೆ. ಬರೀ ಇಂಥದೆಯ ಗೈಸ್, ಏನು ಗೊತ್ತಾ, ಆ್ಯಕ್ಚುಲಿ ನಾನು 16 ಮೆಂಬರ್ಸ್ ಅಂತ ಹೇಳಿದೆ ಅಲ್ವಾ. ಅದರಲ್ಲಿ 16 ಮೆಂಬರ್ಸಲ್ಲಿ 14 ಮೆಂಬರ್ಸ್ ಪ್ರೆಸೆಂಟ್ ಇರೋದು. ಅದರಲ್ಲಿ 2 ಮೆಂಬರ್ಸ್ ಚಿಕ್ಕವರಿದ್ದಾಗೆ ಅವ್ರು ಸತ್ತೋಗಿದ್ದಾರೆ ಅಂತ. ಆ್ಯಂಡ್ ಆ್ಯಕ್ಚುಲಿ ನಾನು 14 ಮೆಂಬರ್ಸ್ದು ಲೈಕ್ ಅವರ ಇಂಟ್ರೋ ಹಾಕೋಣ ಅಂತ ಇದೆ, ಬಟ್ ಎಲ್ಲ ತುಂಬ ಮದುವೆಯಲ್ಲಿ ಬ್ಯುಸಿ ಆಗಿದ್ದಾರೆ. ಸೊ ನಾನು ಅಷ್ಟೊಂದು ಇಂಟ್ರೋ ತೊಗೊಳಕ್ಕಾಗಿಲ್ಲ ಅವ್ರದ್ದೆಲ್ಲ. ಸ್ವಲ್ಪ 1 2 3 ಮೆಂಬರ್ಸ್ ಮಾತ್ರ ಹಾಕಿದ್ದೀನಿ. ಆ್ಯಂಡ್ ಇನ್ನೇನು ಅಂದರೆ ಆ್ಯಕ್ಚುಲಿ ನನಗೆ ಫ್ಯಾಮಿಲಿ ಮದುವೆನೆಲ್ಲ ಯಾಕೆ ಅಟೆಂಡ್ ಮಾಡ್ತೀನಿ ಅಂತ ಅನಿಸ್ತಾ ಇದೆ. ಯಾಕೆ ಅಂದರೆ ಎಲ್ಲ ಬರ್ತಾರೆ, ನಿನ್ನ ಮದುವೆ ಯಾವಾಗ ಅಂತಾರೆ. ಮದುವೆ ಅಂದರೆ ಏನು ಮಕ್ಕಳು ಆಟನ ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ ಅನ್ಸುತ್ತೆ ನನಗನ್ಸಿದ ಮಟ್ಟಿಗೆ. ಕೇಶವ್ ಏನು ಕೇಶವ? ಓಕೆ, ಹೇಳಿ, ಏನು ಮಾಡ್ತಿದ್ಯಾ? ಹೌದಾ? ಮತ್ತು ನನಗೆ ಕೊಡು ಫೋನ್ನ. ಯಾಕೆ? ನಾನು ಫುಲ್ ಹೋಗ್ಬೇಕು. ಬಟ್ ಏನು ಗೊತ್ತಾ, ಮದುವೆ ಅಂದರೆ ನನಗೊಂದು ನೆನಪಾಗೋ ಸಾಂಗ್ ಯಾವುದು ಅಂದರೆ, ಮದುವೆ ಮಕ್ಕಳು ಇತ್ಯಾದಿ ಹಾವು ಬಿಟ್ಟುಕೊಂಡಂತೆ. ನಂಗೆ ಆ ಸಾಂಗ್ ತುಂಬ ನೆನಪಾಗುತ್ತೆ. ಬಿಕಾಸ್ ಅವರೆಲ್ಲ ಮದುವೆ ಅಂದರೆ ನನ್ನ ತಲೆಯಲ್ಲಿ ಅದೇ ಸಾಂಗೇ ಫಸ್ಟ್ ನೆನಪಾಗೋದು. ನಿಮ್ಗೆ ಯಾವ ಸಾಂಗ್ ನೆನಪಾಗುತ್ತೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಟೋಟಲಿ ನಮ್ಮ ಅಜ್ಜಿಗೆ ಅರೌಂಡ್ 40 ಮೆಂಬರ್ಸ್ ಮೊಮ್ಮಕ್ಕಳಂತೆ. ಓ ಮೈ ಗಾಡ್, ರಿಯಲಿ ನನಗೂ ಇಷ್ಟೊಂದು ಜನ ಇದ್ದಾರೆ ನಮ್ಮ ಫ್ಯಾಮಿಲಿಲಿ ಅಂತ ಅನಿಸ್ತು. ಯಾಕಂದರೆ 14 ಮೆಂಬರ್ಸ್ ಮಕ್ಕಳು, 40 ಮೆಂಬರ್ಸ್ ಮೊಮ್ಮಕ್ಕಳಂತೆ. ಐ ಥಿಂಕ್ ನೀವು ಯಾರು ಇಷ್ಟೊಂದು ಮಕ್ಕಳಿದ್ದಾರೆ ಅಂತ ಯಾವತ್ತೂ ಅಂದ್ಕೊಂಡಿರಲಿಲ್ಲ ಅನಿಸುತ್ತೆ. ಬಟ್ ಅದು ತುಂಬಾ ಇಷ್ಟೊಂದು ಜನ ಇದ್ದಾರೆ. ಅವರೆಲ್ಲ ಅದು ಹೇಗೆ
ಅಷ್ಟೊಂದು ಜನ ಓದ್ಕೊಂಡು ಮುಂದೆ ಬಂದಿದ್ದಾರೋ ರಿಯಲಿ ಐ ಡೋಂಟ್ ನೋ. ಈಗಿನ ಜನ್ರೇಷನಲ್ಲಿ ಒಂದು ಮಕ್ಕಳನ್ನ ನೋಡ್ಕೊಳ್ಳೋಕ್ಕೆ ಎಷ್ಟೊಂದು ಇದು ಮಾಡ್ತಾರೆ ಪೇರೆಂಟ್ಸ್, ಬಟ್ ಅವರು 14 ಮೆಂಬರ್ಸ್ ರಿಯಲಿ ಗ್ರೇಟ್ ನಮ್ಮ ಅಜ್ಜಿ. ಗೈಸ್, ಇವರು ಬಂದು ಅಡ್ವೊಕೇಟ್, ಇವರು ಬೆಂಗಳೂರ ಕೋರ್ಟಲ್ಲಿ ವರ್ಕ್ ಮಾಡೋದು. ಇವ್ರ ಪ್ರಕಾರ ಯಾವ ರೀತಿ ಪ್ರೆಸೆಂಟ್ ಜನರೇಷನ್ ಅಲ್ಲಿ ಮದ್ವೆ ಅಂತ ನಾನು ತಿಳ್ಕೊಬೇಕಿದೆ. ಬಿಕಾಸ್ ಈ ಮದ್ವೆ ಬಂದಿರೋದಕ್ಕೆ ಎಲ್ಲರೂ ನಿನ್ ಮದ್ವೆ ಯಾವಾಗ ಅಂತ ಕೇಳ್ತಾ ಇದ್ರು. ಬಟ್ ನನ್ಗೆ ಮದ್ವೆಯಲ್ಲಿ ತುಂಬಾ ಕನ್ಫ್ಯೂಷನ್ ಇದೆ. ಆ ರೀಸನ್ಗೋಸ್ಕರ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ನೆಲ್ಲರೂ ನಾನು ಕೇಳ್ತಾ ಇದ್ದೀನಿ ಯಾವ ಮ್ಯಾರೇಜ್ ಬೆಸ್ಟ್ ಅಂತ. ಅದಕ್ಕೆ ಇವ್ರ ಸಜೆಷನ್ ಏನ್ ಸಿಗುತ್ತೆ ಅಂತ ನಾನು ಇವ್ರಿಗೂ ಕೇಳ್ಬೇಕು ಅಂತ ಕೇಳ್ತಾ ಇರೋದು. ನಿಮ್ ಸಜೆಷನ್ ಏನ್ ಹೇಳಿ? ನನ್ನ ಪ್ರಕಾರ ಲವ್ ಕಮ್ ಅರೇಂಜ್ ಬೆಟರ್ ಅನ್ಸುತ್ತೆ. ಲವ್ ಮಾಡಿ ಅರ್ಥ ಮಾಡ್ಕೊಂಡಿರ್ತೀವಿ, ಆಮೇಲೆ ಮದ್ವೆ ಆದ್ರೆ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ. ನಮ್ದು ಲವ್ ಕಮ್ ಅರೇಂಜ್, ಸೊ ಅದೇ ಬೆಟರ್ ಅನ್ಸುತ್ತೆ ಈಗಿನ ಜನ್ರೇಷನ್ಗೆ. ಅದರಲ್ಲೂ ಒಬ್ರನ್ನೊಬ್ರು ಅರ್ಥ ಮಾಡ್ಕೊಂಡು ಸ್ವಲ್ಪ ಟೈಮ್ ಬೇಕಲ್ಲ, ಲವ್ ಮ್ಯಾರೇಜ್ ಬೆಸ್ಟ್. ಬಟ್ ಈಗ ಪ್ರೆಸೆಂಟ್ ನೋಡ್ತಾ ಇದ್ರೆ, ನೀವು ಅಡ್ವೊಕೇಟ್ ಅಲ್ವಾ, ಎಷ್ಟೊಂದು ಕೇಸ್ ನೋಡ್ತಾ ಇರ್ತೀರಾ. ಈಗ ಲವ್ ಮ್ಯಾರೇಜ್ ಮಾಡ್ಕೊಂಡಿರೋರು ತುಂಬಾ ಡಿವೋರ್ಸ್ ಆಗ್ತಾ ಇರುತ್ತೆ. ಅದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಇಲ್ಲ, ಲವ್ ಮ್ಯಾರೇಜ್ ಡಿವೋರ್ಸ್ಗೆ ಅಂತಿಲ್ಲ. ಡಿವೋರ್ಸ್ ರೇಟ್ ಜಾಸ್ತಿ ಇದೆ, ತುಂಬಾ ಕೇಸಸ್ ಇದೆ. ಬಟ್ ಸ್ಟಿಲ್ ಲವ್ ಮ್ಯಾರೇಜ್ ಅಂತ ಹೇಳಕ್ಕಲ್ಲ, ಅರೇಂಜು ಬಂದಿದೆ, ಲವ್ ಮ್ಯಾರೇಜು ಇದೆ. ಅದೆಲ್ಲ ಮೈಂಡ್ ಸೆಟ್. ಲವ್ ಮಾಡಿದ್ರೆ ಒಂದ್ ಸ್ವಲ್ಪ ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿರುತ್ತೆ. ಬಟ್ ತುಂಬಾ ಜನ ಹೇಳ್ತಾರೆ ಸನ್ಯಾಸಿ ಆಗೋದ್ ಬೆಟರ್ ಅಂತ. ನಿಮ್ಗೆ ಏನ್ ಅನ್ಸುತ್ತೆ, ಸನ್ಯಾಸಿ ಆಗೋದ್ ಬೆಟರ್ ಅಲ್ವಾ? ಅದು ಬೆಸ್ಟ್ ಆಪ್ಷನ್. ಮದ್ವೆನೇ ಆಗದೆ ಒಂಟಿ ಆಗಿರೋದು ಬೆಸ್ಟ್ ಈಗಿನ ಜನರೇಷನ್ಗೆ. ಥ್ಯಾಂಕ್ ಯು ಫಾರ್ ಯುವರ್ ಸಜೆಷನ್. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.